ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮತ್ತು ಅಮೆರಿಕ ನಡುವೆ ನಿಲ್ಲದ ಯುದ್ಧ, ಇಂಧನಕ್ಕೆ ಹೆಚ್ಚಿದ ಅಭಾವ, ತೈಲ ಸಂಸ್ಕರಣಾ ಘಟಕಗಳಲ್ಲಿ ಕಡಿಮೆಯಾಗಿದೆಯಾ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ನಿತ್ಯ 400 ಗಾಡಿಗಳಲ್ಲಿ ಇಂಧನದ ಪೂರೈಕೆ ಆಗ್ತಾ ಇದ್ದ ಜಾಗದಲ್ಲಿ ಅರ್ಧದಷ್ಟು ಈಗ ಇಳಿಮುಖ ಕಂಡಿದೆ. ಇನ್ನು 20 ಜಿಲ್ಲೆಗಳಿಗೆ ಈಗ ಕೇವಲ 200 ಲಾರಿಗಳಲ್ಲಿ ಮಾತ್ರ ಇಂಧನದ ಪೂರೈಕೆ ಆಗ್ತಾ ಇರುವಂತದ್ದು. ಸಂಸ್ಕರಣಾ ಘಟಕಗಳಲ್ಲಿ ಎಂದಿನಿಂದ ಬರ್ತಿಲ್ಲ ಸ್ಟಾಕ್. ಹೊಸಕೋಟೆ ತಾಲೂಕು ದೇವನಗುಂದಿ ಗ್ರಾಮದಲ್ಲಿ HPCL ಸಂಸ್ಥೆಯಲ್ಲಿ ಅಭಾವ ಉಂಟಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ನೀಡಿರುವ ಹೇಳಿಕೆಯನ್ನ ಪಾಲಿಸಿ ಅಂತ ಇರುವ ಚಾಲಕರು, ಇಂಧನವನ್ನ ಮಿತವಾಗಿ ಬಳಸಿ ಅಂತ ಲಾರಿ ಚಾಲಕರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ನೀಡಿರುವ ಹೇಳಿಕೆಯನ್ನ ಪಾಲಿಸಿ ಅಂತ ಹೇಳಿ ಚಾಲಕರು ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು. ನಮ್ಮ ಮಧ್ಯಪ್ರದೇಶ ಯುದ್ಧದಿಂದ ಫ್ಯೂಲ್ ತುಂಬಾ ಕಷ್ಟ ಆಗ್ತಾ ಇದೆ, ಸಪ್ಲೈ ಆಗ್ತಾ ಇಲ್ಲ. ಯುದ್ಧ ಕಾರ್ಮೋಡದಿಂದ ಸಪ್ಲೈ ಆಗ್ತಾ ಇಲ್ಲ. ಆದ್ರಿಂದ ಜನಗಳು ಮಿತವಾಗಿ ಬಳಸಿದ್ರೆ ಒಳ್ಳೇದು. ನಮ್ಮ HPCL ಅಲ್ಲಿ ಸುಮಾರು ಅಂದ್ರೆ 150 160 ಲೋಡ್ ಹೋಗ್ತಾ ಇತ್ತು. ಈಗ 220 ಲೋಡ್ ಹೋಗ್ತಾ ಇತ್ತು. ಈಗ 120 140 ಲೋಡ್ ಒಳಗಡೆ ಬಂದಿದೆ, 150 ಲೋಡ್ ಒಳಗಡೆ ಬಂದಿದೆ. ಅದನ್ನ ಸುಮಾರು ಅಂದ್ರೆ ನಮ್ಮ ಬೆಂಗಳೂರು ಗ್ರಾಮಾಂತರ ರೂರಲ್ ನಲ್ಲಿ ಸುಮಾರು ಒಂದು ಅರ್ಧ ಔಟ್ಲೆಟ್ ಡೆಡ್ ಸ್ಟಾಕ್ ಆಗಿದೆ, ಪ್ಲಸ್ ನೋ ಸ್ಟಾಕ್ ಹಾಕೊಂಡು ಬೋರ್ಡ್ ಹಾಕೊಂಡಿದ್ದಾರೆ. ಸಪ್ಲೈ ಆಗ್ತಾ ಇಲ್ಲ. ನೀವು 2 ಲೋಡ್ ದುಡ್ಡು ಹಾಕಿದ್ರೆ ಒಂದೇ ಲೋಡ್ ಕೊಡ್ತಾ ಇದಾರೆ. 1 ಲೋಡ್ ಹಾಕಿದ್ರೆ ಇವತ್ತು ಕೊಡೋದು ನಾಳೆ ಕೊಡ್ತಾರೆ.